ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ, ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ. ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ. ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು. ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ, ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ. ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ. ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ, ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ. ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ, ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ. ಮಹಾಲಿಂಗ ಕಲ್ಲೇಶ್ವರ, ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ, ಗುರುವಚನ ಪರಾಮುಖಂಗೆ. ಎಂದೆಂದು ಭವಲಿಂಗರು ನೋಡ, 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 ಎಂದೆಂದು ಭವಲಿಂಗರು ನೋಡ. ಹೊನ್ನ ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು, ಹೊನ್ನಿಂಗೆಯೂ ಲಿಂಗಕ್ಕೆಯೂ ವಿರುದ್ಧವೇ. ಹೆಣ್ಣ ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು, ಹೆಣ್ಣಿಂಗೆಯೂ ಲಿಂಗಕ್ಕೆಯೂ ವಿರುದ್ಧವೇ. ಮಣ್ಣ ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು, ಮಣ್ಣಿಂಗೆಯೂ ಲಿಂಗಕ್ಕೆಯೂ ವಿರುದ್ಧವೇ. ಅಂಗವ ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು, ಅಂಗಕ್ಕೆಯೂ ಲಿಂಗಕ್ಕೆಯೂ ವಿರುದ್ಧವೇ. ಇಂದ್ರಿಯಂಗಳ ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು, ಇಂದ್ರಿಯಂಗಳಿಗೆಯೂ ಲಿಂಗಕ್ಕೆಯೂ ವಿರುದ್ಧವೇ. ಜಗವ ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು, ಜಗಕ್ಕೆಯೂ ಲಿಂಗಕ್ಕೆಯೂ ವಿರುದ್ಧವೇ. ಇದು ಕಾರಣ ಪರಂಜ್ಯೋತಿ ಪರಮಕರುಣಿ ಪರಮಶಾಂತನೆಂಬ ಲಿಂಗವು ಕೋಪದ ಮುನಿಸನರಿದಡೆ ಕಾಣಬಹುದು, ಮರೆದಡೆ ಕಾಣಬಾರದು. ಅರಿವಿಂದ ಕಂಡೊದಗಿದ ಸುಖವು ಮಸಣಯ್ಯ ಪ್ರಿಯ ಗಜೇಶ್ವರ. ಯಾವುದೇ ಧರ್ಮದಲ್ಲಿ ದೇವರನ್ನು ಒಲಿಸ್ಕೊಳ್ಬೇಕು ಅನ್ನುವಂಥದ್ದೇ ಭಕ್ತನ ಮುಖ್ಯ ಉದ್ದೇಶ. ಅದಕ್ಕಾಗಿ ಅವರು ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸ್ತಾರೆ. ಅಂಥ ವಿವಿಧ ಮಾರ್ಗ ಅನುಸರಿಸುವಂಥವರ ಒಂದು ಪಟ್ಟಿಯನ್ನೇ ಗಜೇಶ ಮಸಣಯ್ಯಗಳ ಪುಣ್ಯಸ್ತ್ರೀ ಈ ವಚನದಲ್ಲಿ ಕೊಟ್ಟಿದ್ದಾರೆ. ಹೊನ್ನು ಹೆಣ್ಣು ಮಣ್ಣು ದೇವರ ಸಾಕ್ಷಾತ್ಕಾರಕ್ಕೆ ಅಡ್ಡಿಯನ್ನು ಮಾಡುವಂಥ ಸಾಧನಗಳು ಅನ್ನುವಂಥದ್ದು ಅನೇಕರ ಅಭಿಪ್ರಾಯ. ಹಾಗಾಗಿ ಅವುಗಳ ವ್ಯಾಮೋಹದಿಂದ ಮುಕ್ತವಾಗಿ ಅಥವಾ ಅವುಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ದೇವರನ್ನು ಒಲಿಸ್ಕೊಳ್ಬೇಕು ಅನ್ನುವಂಥವ್ರಿಗೆ ಆ ತಾಯಿ ಕೇಳುವಂಥ ಪ್ರಶ್ನೆ, ಇವೇನು ದೇವರನ್ನು ಒಲಿಸ್ಕೊಳ್ಳಿಕ್ಕೆ ಅಡ್ಡಿ ಆಗ್ತವ, ದೇವರ ಸಾಕ್ಷಾತ್ಕಾರ ಪಡೀಲಿಕ್ಕೆ ವಿರೋಧವೇ ಅಂತ ಪ್ರಶ್ನೆ ಮಾಡ್ತಾಳೆ. ಖಂಡಿತ ಇವು ವಿರೋಧಿಗಳಲ್ಲ ಅನ್ನುವಂಥದ್ದು ಶರಣ ಪರಂಪರೆ.
ಅವುಗಳನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನುವಂಥ ಎಚ್ಚರ ಮತ್ತು ವಿವೇಕ ಇರಬೇಕಾಗುತ್ತೆ. ಮುಂದುವರಿದು ಅಂಗ ಅಂದರೆ ಈ ದೇಹ, ಈ ದೇಹದ ಮೇಲಿನ ಮೋಹವನ್ನು ತ್ಯಜಿಸಿ ದೇವರ ಒಲಿಮೆ ಪಡೀಲಿಕ್ಕೆ ಹೇಳ್ತಾ ಇದ್ದಾರೆ ಅನೇಕರು. ಶರಣರ ದೃಷ್ಟಿ ಇದಲ್ಲ. ಅಂಗದ ಮೇಲೆ ಲಿಂಗ ಧರಿಸಿಯೇ ಲಿಂಗಾಂಗ ಸಮರಸ ಸುಖವನ್ನು ಅನುಭವಿಸಬೇಕು ಅನ್ನುವಂಥ ಸಿದ್ಧಾಂತ ಬಸವಾದಿ ಶಿವಶರಣರು. ಹಾಗಾಗಿ ಬಸವಣ್ಣವರು ದೇಹವೇ ದೇವಾಲಯ ಅಂತ ಹೇಳಿದ್ದು. ಈ ದೇಹವನ್ನು ಉಪೇಕ್ಷೆ ಮಾಡಬೇಕಾಗಿಲ್ಲ. ದೈಹಿಕ ಆರೋಗ್ಯವೇ ಶಿವನ ಸಾಕ್ಷಾತ್ಕಾರಕ್ಕೆ ಸಾಧನ. ಹಾಗಾಗಿನೇ ದೇಹದ ಬಗ್ಗೆ ಉಪೇಕ್ಷೆ ಸಲ್ಲದು ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಇಂದ್ರಿಯಗಳ ಉಪಟಳ ಇದ್ದದ್ದೇ. ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಇವುಗಳನ್ನು ಪಂಚೇಂದ್ರಿಯಗಳು ಅಂತ ಹೇಳ್ತಾರೆ. ಈ ಪಂಚೇಂದ್ರಿಯಗಳು ಯಾವಾಗಲೂ ವಿಷಯಗಳತ್ತ ಓಡ್ತಾನೆ ಇರ್ತವೆ. ಬೇಡವಾದದ್ದನ್ನೇ ಬಯಸ್ತವೆ. ಅದು ಅವುಗಳ ಲಕ್ಷಣ. ಇಂದ್ರಿಯಗಳ ಚಾಂಚಲ್ಯಕ್ಕೆ ಒಳಗಾದಂಥ ಮನುಷ್ಯ ಬೇಗ ವಿನಾಶದ ದಾರಿಯನ್ನು ತುಳಿತಾನೆ. ಇದು ಸತ್ಯ ಆದರೂ ಕೂಡ ಅವು ದೇವರ ಒಲಿಮೆಗೆ ವಿರುದ್ಧವಾದವುಗಳಂತೂ ಅಲ್ಲ. ಅವುಗಳನ್ನು ಸಕಾರಾತ್ಮಕವಾಗಿ ಬಳಸಲಿಕ್ಕೆ ಅವಕಾಶ ಇದೆ. ಈ ಕಣ್ಣುಗಳಿಂದ ಇಷ್ಟಲಿಂಗವನ್ನು ನೋಡುವ, ಕಿವಿಯಿಂದ ವಚನಾಮೃತ ಕೇಳುವ, ನಾಲಿಗೆಯಿಂದ ಶಿವಮಂತ್ರವನ್ನು ಪಠಿಸುವ, ಮೂಗಿನಿಂದ ಸುಗಂಧವನ್ನು ಸವಿಯುವ, ಕೈಗಳಿಂದ ಇಷ್ಟಲಿಂಗವನ್ನು ಮುಟ್ಟಿ ಪೂಜಿಸುವ ಕಾರ್ಯ ಮಾಡಿದಾಗ ಆ ಇಂದ್ರಿಯಗಳೇ ಲಿಂಗದ ಒಲಿಮೆಗೆ ಬೇಕಾದಂಥ ಚೈತನ್ಯವನ್ನು ನೀಡ್ತಾವೆ. ಹಾಗಾಗಿ ಇಂದ್ರಿಯಗಳು ಶಿವ ಸಾಕ್ಷಾತ್ಕಾರಕ್ಕೆ ವಿರುದ್ಧ ಅಂತ ಹೇಳಿ ಅವುಗಳನ್ನು ನಿರಾಕರಿಸದೆ ಅವುಗಳಿಂದಲೇ ಒಳಿತಿನ ಕಾರ್ಯವನ್ನು ಮಾಡಿಸಲಿಕ್ಕೆ ಅವಕಾಶ ಇದೆ. ಶಿವ ಸಾಕ್ಷಾತ್ಕಾರ ಪಡೆಯುವ ಹಂಬಲವುಳ್ಳಂಥ ವ್ಯಕ್ತಿ ಈ ಜಗತ್ತಿನ ವ್ಯಾಮೋಹದಿಂದಲೇ ಮುಕ್ತನಾಗಿ ದೇವರ ಒಲಿಮೆ ಪಡೆಯಲಿಕ್ಕೆ ಪ್ರಯತ್ನಿಸಬೇಕು ಅನ್ನೋಂಥವರು ಇದ್ದಾರೆ. ಹಾಗಂತ ಈ ಜಗತ್ತು ಕೆಟ್ಟದ್ದೇನಲ್ಲ. ಈ ಜಗತ್ತನ್ನೇ ಬಿಟ್ಟರೆ ಮನುಷ್ಯನಿಗೆ ಅಸ್ತಿತ್ವನೇ ಇಲ್ಲವಾಗುತ್ತೆ. ಹಾಗಾಗಿ ಅದನ್ನು ಬಿಡದೆ ಜಗತ್ತಿನ ವಿಷಯ ವಾಸನೆಗಳ ಹೊಂಡದಲ್ಲಿ ಮುಳುಗಿ ಹೇಳದೆ ಅವುಗಳ ಸದ್ಬಳಕೆ ಮಾಡಿಕೊಳ್ಳುವಂಥ ವಿವೇಕಿ ಆಗಬೇಕು. ಇಲ್ಲಿ ದೇವರ ಸಾಕ್ಷಾತ್ಕಾರಕ್ಕೆ ಸಾಧನ ಗುರು ಕರುಣಿಸಿದಂಥ ಇಷ್ಟಲಿಂಗ. ಅದು ಪರಂಜ್ಯೋತಿ, ಪರಮಕರುಣಿ, ಪರಮಶಾಂತ ಅನ್ನುವಂಥ ಪದಗಳನ್ನು ಆ ತಾಯಿ ಬಳಸಿರೋದನ್ನು ಇಲ್ಲಿ ಗಮನಿಸಬೇಕು. ಶಿವ ಜ್ಯೋತಿ ಸ್ವರೂಪ ಉಳ್ಳದ್ದು ಅಷ್ಟೇ ಅಲ್ಲ, ಅದು ಪರಮ ಕರುಣಾಮಯಿ. ಮುಂದುವರೆದು ಪರಮಶಾಂತ ಅಂತ ಹೇಳ್ತಾರೆ. ಇಂಥ ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಹೊನ್ನು, ಹೆಣ್ಣು, ಮಣ್ಣು, ಅಂಗ ಅಥವಾ ಪಂಚೇಂದ್ರಿಯ ಇತ್ಯಾದಿ ಯಾವುದನ್ನು ಮನುಷ್ಯ ಬಿಡಬೇಕಾಗಿಲ್ಲ. ಆತ ಮುಖ್ಯವಾಗಿ ಬಿಡಬೇಕಾಗಿದ್ದು ಅವನ ಮನದಲ್ಲಿ ಅಡಗಿರುವಂಥ ಕೋಪ ಅನ್ನುವಂಥ ವೈರಿಯನ್ನು. ಈ ಕೋಪನೇ ಎಲ್ಲ ಪಾಪಕ್ಕೆ ಮೂಲ. ಹಾಗಾಗಿ ಕೋಪಿ ಮಜ್ಜನಕ್ಕಿರೆದಡೆ ರಕ್ತದ ಧಾರೆ ಅಂತ ಬಸವಣ್ಣವರು ಹೇಳಿದ್ದಾರೆ. ಕೋಪ ಅನ್ನುವಂಥ ವೈರಿಯನ್ನು ಮನಸ್ಸಿನಿಂದ ಕಿತ್ತೆಸರೆ ಆ ಶಿವನನ್ನು ಕಾಣಬಹುದು. ಕೋಪ ಹಾಗೇ ಉಳ್ಕೊಂಡ್ರೆ ಶಿವ ಸಾಕ್ಷಾತ್ಕಾರ ಸಾಧ್ಯ ಇಲ್ಲ. ಇದಕ್ಕಿಂತ ಮುಖ್ಯವಾದದ್ದು ಅರಿವು. ಅರಿವು ಇದ್ದಾಗ ವ್ಯಕ್ತಿ ಒಳ್ಳೆಯವನಾಗಿಯೇ ನಡೆಯುವಂಥ, ನುಡಿಯುವಂಥ ಸನ್ಮಾರ್ಗವನ್ನು ಕಂಡುಕೊಳ್ತಾನೆ. ಆಗ ಅವನಿಗೆ ಹೊನ್ನು, ಹೆಣ್ಣು, ಮಣ್ಣು ಯಾವ ಅಪಾಯವನ್ನು ಮಾಡೋದಿಲ್ಲ. ಅವನ ಅರಿವು ಅವುಗಳನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನುವಂಥ ಸುಮಾರ್ಗವನ್ನು ತೋರುತ್ತೆ. ಅರಿವು ಇಲ್ಲ ಅಂತ ಆದಾಗ, ಅಜ್ಞಾನ ಆವರಿಸಿದಾಗ ಅವನಲ್ಲಿ ಕಾಮನೆಗಳ ಕಾಟ ಹೆಚ್ಚಾಗುತ್ತೆ. ಮನುಷ್ಯ ಒಮ್ಮೆ ಈ ಅರಿಷಡ್ವರ್ಗಗಳ ಉರುಳಿಗೆ ಸಿಕ್ಕರೆ ತನ್ನ ಅವಸಾನಕ್ಕೆ ತಾನೇ ಕಾರಣ ಆಗ್ತಾನೆ. ಹಾಗಾಗಿನೇ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅಂತ ಹೇಳೋದು. ಅರಿವು ಇದ್ದಲ್ಲಿ
ಅಜ್ಞಾನಕ್ಕೆ ಅವಕಾಶನೇ ಇರೋದಿಲ್ಲ. ಈ ಅರಿವು ಆಚಾರ ಪ್ರಧಾನವಾದದ್ದು. ಆದ್ದರಿಂದಲೇ ಗಜೇಶ ಮಸಣಯ್ಯಗಳ ಪುಣ್ಯಸ್ತ್ರೀ ತಮ್ಮ ಮತ್ತೊಂದು ವಚನದಲ್ಲಿ ಎನ್ನ ನರಿಯಿಸದಿರುವೆ, ಎನ್ನ ನರಿಯಿಸು, ನಿನ್ನ ನರಿಯಿಸಬೇಡ, ಎನ್ನ ನರಿಯದವ ನಿನ್ನ ನರಿಯ ಅಂತ ಅರ್ಥಪೂರ್ಣವಾದಂಥ ಮಾತುಗಳನ್ನು ಹೇಳಿದ್ದಾರೆ. ಅರಿವಿನಿಂದ ನಿಜವಾದ ಸುಖ ಶಾಂತಿ ಸಾಧ್ಯ. ಅದೇ ಪರಂಜ್ಯೋತಿ, ಪರಮಕರುಣಿ, ಪರಮಶಾಂತ. ಅದೇ ಲಿಂಗದ ಸಾಕ್ಷಾತ್ಕಾರಕ್ಕೆ ಸಾಧನ ಆಗುವಂಥದ್ದು. ಹಾಗಾಗಿ ಮನುಷ್ಯ ಈ ಲೋಕವನ್ನು ಬಿಟ್ಟು ಎಲ್ಲಿಗೂ ಹೋಗಬೇಕಾಗಿಲ್ಲ, ಯಾವುದನ್ನು ಬಿಡಬೇಕಾಗಿಲ್ಲ. ಅವನು ನಿಜವಾಗ್ಲೂ ತ್ಯಜಿಸಬೇಕಾದದ್ದು ತನ್ನಲ್ಲಿರುವಂಥ ಕೋಪವನ್ನು ಅಂತ ಹೇಳಿ ಆ ಅರಿವನ್ನು ಮೂಡಿಸಿದ್ದಾರೆ ತಾಯಿ. ಕೇಳ ಬನ್ನಿ ವಚನ ಸಂದೇಶ, ಕೇಳ ಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ.